ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ 10/7/2025 ಬೆಳಗಿನ ತರಗತಿ 23/3/1968. ಮಧುರ ಮಕ್ಕಳೇ, ಭಗವಂತ ಈ ಸಮಯದಲ್ಲಿ ಇವರ ತನುವಿನಲ್ಲಿ ಬಂದಿದ್ದಾರೆ. ಆದರೆ ಭಕ್ತಿ ಮಾರ್ಗದಲ್ಲಿ ಕುದುರೆ ಗಾಡಿಯನ್ನು ತೋರಿಸಿದ್ದಾರೆ. ಕುದುರೆ ಗಾಡಿಯಲ್ಲಿ ಕೃಷ್ಣ ಕುಳಿತಿದ್ದಾರೆ ಎಂದು ಹೇಳುತ್ತಾರೆ. ಈಗ ಎಲ್ಲಿ ಭಗವಂತ ಈ ರಥದಲ್ಲಿ ಬಂದಿರುವುದು, ಕುದುರೆ ಗಾಡಿಯಲ್ಲಿ ತೋರಿಸಿರುವುದು ಎಲ್ಲಿ ಇದೆ? ಎಷ್ಟೊಂದು ನಾನ್ಸೆನ್ಸ್ ಮಾತಾಗಿದೆ. ಆದ್ದರಿಂದ ಸ್ವಯಂ ತಂದೆಯೇ ಬಂದು ನಾವು ಮಕ್ಕಳನ್ನು ಹೊಸ ಜಗತ್ತಿಗೆ ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಆತ್ಮಾಭಿಮಾನಿ ಆಗಿರಿ. ದೇಹ ಅಭಿಮಾನವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಬ್ರಹ್ಮನಿಗೆ ಪರಮಾತ್ಮ ಎಂದು ಕರೆಯುವುದಿಲ್ಲ. ಬ್ರಹ್ಮನೂ ಸಹ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಅವರ ಕತೆ ನೀವು ಮಕ್ಕಳಿಗೆ ಗೊತ್ತಿದೆ. ಇವರ ಅಂತಿಮ ಜನ್ಮ ತಮೋಪ್ರಧಾನ ಆಗಿದೆ. ನಾನು ಸಹ ಇವರಲ್ಲಿಯೇ ಬರುತ್ತೇನೆ. ಯಾರು ಎಲ್ಲರಿಗಿಂತ ಜಾಸ್ತಿ ತಮೋಪ್ರಧಾನ ಆಗಿದ್ದಾರೆ, ಇವರ ಶರೀರದಲ್ಲಿಯೇ ಬರುತ್ತೇನೆ. ಯಾರು ಸಂಪೂರ್ಣ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ, ಅವರ ಶರೀರದಲ್ಲಿಯೇ ಬರುತ್ತೇನೆ. ಇವರ ತನುವಿನಲ್ಲಿ ಬಂದು ಇವರಿಗೇನೆ ನೀವು ನಿಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಎಂದು ತಿಳಿಸುತ್ತೇನೆ. ಮೊಟ್ಟ ಮೊದಲು ನೀವು ಏನಾಗಿದ್ದೀರಿ ಎನ್ನುವುದನ್ನು ನಾನೇ ತಿಳಿಸಿಕೊಡುತ್ತಿದ್ದೇನೆ. ಒಬ್ಬರಿಗೆ ಹೇಳುತ್ತಿಲ್ಲ ತಾನೆ. ಇವರ ವಂಶಾವಳಿ ಇದೆ. ಈಗ ಮತ್ತೆ ದೇವತೆಗಳಾಗುವುದಕ್ಕೋಸ್ಕರ ಪುರುಷಾರ್ಥ ಮಾಡಬೇಕಾಗಿದೆ. ಇಷ್ಟೆಲ್ಲ ಶಾಸ್ತ್ರ ಪುರಾಣಗಳನ್ನು ಓದುತ್ತಾ ಬಂದಿದ್ದೀರಿ. ಅದು ಎಲ್ಲವೂ ಭಕ್ತಿ ಮಾರ್ಗ ಆಗಿದೆ. ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೀರಿ. ಪುನರ್ಜನ್ಮ ಮೊದಲಿನ ಜನ್ಮದಿಂದಲೇ ಪ್ರಾರಂಭ ಆಗುತ್ತದೆ. ಈಗ ತಂದೆ ಹೇಳುತ್ತಿದ್ದಾರೆ, ನಾನು ನಿಮಗೆ ಯಾವುದನ್ನು ತಿಳಿಸುತ್ತೇನೆ ಅದು ಸತ್ಯವಾಗಿದೆ. ಬಾಕಿ ಏನೆಲ್ಲ ಕೇಳಿದ್ದೀರಿ ಅದು ಅಸತ್ಯವಾಗಿದೆ. ನನ್ನನ್ನು ಸತ್ಯ ಎಂದು ಹೇಳುತ್ತಾರೆ. ಭಗವಂತ ಸತ್ಯ ಹೇಳುವಂಥವರು. ತಂದೆ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಸತ್ಯವಂತರು ಯಾವಾಗಲೂ ನೃತ್ಯ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಖುಷಿಯಲ್ಲಿ ಕುಣಿದಾಡುತ್ತಾರೆ. ಇದು ಜ್ಞಾನದ ನೃತ್ಯವಾಗಿದೆ. ಆ ಜನರು ಕೃಷ್ಣ ನೃತ್ಯ ಮಾಡುವುದನ್ನು ತೋರಿಸಿದ್ದಾರೆ. ಮುರುಳಿಯನ್ನು ಊದುತ್ತಾನೆ, ನೃತ್ಯವನ್ನು ಮಾಡುತ್ತಾನೆ. ಕೃಷ್ಣ ಸತ್ಯಖಂಡದ ಮಾಲೀಕ ಆಗಿದ್ದಾನೆ. ಕೃಷ್ಣನನ್ನು ಸತ್ಯಖಂಡದ ಮಾಲೀಕನನ್ನಾಗಿ ಮಾಡಿದವರು ಯಾರು? ಅದು ಸತ್ಯಖಂಡ, ಇದು ಅಸತ್ಯಖಂಡ ಆಗಿದೆ. ಭಾರತ ಸತ್ಯಖಂಡ ಆಗಿತ್ತು. ಯಾವಾಗ ದೇವತೆಗಳ ರಾಜ್ಯ ಇತ್ತು ಆಗ. ಆ ಸಮಯದಲ್ಲಿ ಅನ್ಯ ಯಾವ ಖಂಡವೂ ಇರಲಿಲ್ಲ. ಮನುಷ್ಯರು ಸ್ವರ್ಗ ಎಲ್ಲಿದೆ ಎನ್ನುವುದು ಸಹ ತಿಳಿದುಕೊಂಡಿಲ್ಲ. ಯಾರಾದರೂ ಸತ್ತಾಗ ಇವರು ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ. ಇದು ಎಷ್ಟೊಂದು ಮೂರ್ಖತೆಯ ಮಾತಾಗಿದೆ. ಗೂಬೆಗಳಂತೆ ಆಗಿದ್ದೀರಿ, ಬಾವುಲಿಗಳಂತೆ ತಲೆ ಕೆಳಗಾಗಿದ್ದೀರಿ. ತಂದೆ ತಿಳಿಸುತ್ತಿದ್ದರೆ ನೀವು ಗೂಬೆಗಳಾಗಿ ಉಲ್ಟಾ ಜೋತಾಡುತ್ತಿದ್ದೀರಿ. ಮಾಯೆಯ ಅಧೀನದಲ್ಲಿ ಇದ್ದೀರಿ. ಈಗ ತಂದೆ ಬಂದು ನಮ್ಮನ್ನು ನೇರವಾಗಿ ಮಾಡುತ್ತಿದ್ದಾರೆ. ಭಕ್ತಿ ಇರುವುದೇ ಕೆಳಗೆ ಬೀಳಿಸುವುದಕ್ಕೋಸ್ಕರ. ತಂದೆ ಹೇಳುತ್ತಿದ್ದಾರೆ, ಈಗ ಭಕ್ತಿ ಮಾರ್ಗದ ಯಾವ ಶಬ್ದವೂ ಕೇಳಬೇಡಿರಿ, ಕೆಟ್ಟದ್ದನ್ನು ಕೇಳಬೇಡಿರಿ. ಭಗವಂತನಿಗೆ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಈ ಮಾತನ್ನು ಕೇಳುವಾಗ ನೀವು ನಿಮ್ಮ ಕಿವಿಯನ್ನು ಬಂದ್ ಮಾಡಿಕೊಳ್ಳಿರಿ. ತಂದೆಯ ವಿನಃ ಬೇರೆ ಯಾವ ಮಾತನ್ನು ಕೇಳಬೇಡಿರಿ. ಭಕ್ತಿಯ ಫಲವನ್ನು ಕೊಡುವಂಥವರು ಭಗವಂತ ಆಗಿದ್ದಾರೆ. ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಇದ್ದಾರಲ್ಲವೇ? ಜ್ಞಾನ ಮಾರ್ಗದಲ್ಲಿ ಯಾರೂ ಇಲ್ಲ. ಏನೆಲ್ಲ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೀರಿ ಅದೆಲ್ಲವೂ ಭಕ್ತಿಯಾಗಿದೆ. ಭಜನೆ ಮಾಡುವುದು, ಜಪ ಮಾಡುವುದು ಎಲ್ಲವೂ ಭಕ್ತಿಯಾಗಿದೆ.
ಜ್ಞಾನದಲ್ಲಿ ಭಜನೆ ಇರುವುದಿಲ್ಲ, ಶಬ್ದವೂ ಇರುವುದಿಲ್ಲ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವೀಗ ಶಬ್ದದಿಂದ ದೂರ ಆಗಿ ವಾಪಸ್ ಮನೆಗೆ ಹೋಗಬೇಕಾಗಿದೆ. ತಂದೆ ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ಎಂದೂ ಸಹ ನಿಮ್ಮ ಬಾಯಿಂದ ಹೇ ಭಗವಂತ ಎಂದು ಹೇಳಬಾರದು. ಇದೂ ಸಹ ಅಸುರಿ ಮಾತಾಗಿದೆ. ಅಯ್ಯೋ ಭಗವಂತ ಎಂದು ಹೇಳುವ ಅವಶ್ಯಕತೆಯೂ ಇಲ್ಲ. ಕಲಿಯುಗದ ಅಂತಿಮದ ತನಕ ಭಕ್ತಿ ಮಾರ್ಗ ನಡೆಯುತ್ತಿರುತ್ತದೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ತಂದೆಯೇ ಬಂದು ಜ್ಞಾನದಿಂದ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಭಕ್ತಿಯಿಂದ ಮಧ್ಯಮ ಕನಿಷ್ಠರು ಆಗಿದ್ದೆವು. ಭಕ್ತಿಯ ಮಾತುಗಳನ್ನು, ಮನುಷ್ಯರ ಮಾತುಗಳನ್ನು ಕೇಳಬೇಡಿರಿ. ಒಬ್ಬ ಈಶ್ವರನ ಮತದಂತೆ ನಡೆಯಬೇಕು. ಈಶ್ವರ ಏನು ಹೇಳುತ್ತಾರೆ ಅದು ಸತ್ಯವಾಗಿರುತ್ತದೆ. ಮನುಷ್ಯರು ಏನು ಹೇಳುತ್ತಾರೆ ಅದು ತಪ್ಪಾಗಿರುತ್ತದೆ. ತಂದೆ ಸ್ವತಃ ಮನುಷ್ಯರ ತನುವಿನಲ್ಲಿ ಬಂದು ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬೈಬಲ್, ಕುರಾನ್, ಗೀತೆ, ಮಹಾಭಾರತ ಇವೆಲ್ಲವೂ ಕೂಡ ನಮ್ಮನ್ನು ದುರ್ಗತಿಯ ಕಡೆಗೆ ಕರೆದುಕೊಂಡು ಹೋಗುವಂತಹದ್ದಾಗಿದೆ. ನೀವು ಮೊದಲು ಎಷ್ಟೊಂದು ಬುದ್ಧಿಹೀನರಾಗಿದ್ದೀರಿ, ತಿಳುವಳಿಕೆಯುಳ್ಳವರಿಂದ ತಿಳುವಳಿಕೆಹೀನರಾಗಿದ್ದೀರಿ. ನಾವು ಬಂಗಾರದ ಯುಗದಲ್ಲಿ ಇದ್ದೆವು, ಈಗ ಕಬ್ಬಿಣ ಯುಗದಲ್ಲಿ ಬಂದಿದ್ದೇವೆ. ಅಲ್ಲಿ ಏನು ಇರುತ್ತದೆ, ನೀವು ಆ ಮಾತುಗಳು ಈಗ ನೀವು ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಇಲ್ಲಿರುವಂಥವರಿಗೆ ಸ್ವರ್ಗದ ಮಾತುಗಳನ್ನು ಕೇಳಲು ಮಧುರ ಅನಿಸುತ್ತದೆ. ಸ್ವಯಂ ತಂದೆಯೇ ಗೀತೆಯನ್ನು ಓದುತ್ತಿದ್ದರು. ಯಾವಾಗ ಶಿವಬಾಬಾ ಸಿಕ್ಕರು ಆಗ ಆ ಗೀತೆ ಓದುವುದನ್ನು ಬಿಟ್ಟರು. ಇವುಗಳನ್ನು ಓದುವುದರಿಂದ ಏನೂ ಲಾಭವಿಲ್ಲ ಎಂದು ತಿಳಿದುಕೊಂಡರು. ಎಷ್ಟೊಂದು ಜನ ಗುರುಗಳನ್ನು ಮಾಡಿಕೊಂಡಿದ್ದರು. ತಂದೆ ಸ್ವತಃ ಹೇಳುತ್ತಿದ್ದಾರೆ, ಇದು ಎಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿದೆ. ಜ್ಞಾನ ಸಾಗರ ಶಿವಬಾಬಾ ಒಬ್ಬರೇ ಆಗಿದ್ದಾರೆ, ಬಾಕಿ ಎಲ್ಲ ಭಕ್ತಿಯಾಗಿದೆ. ಜ್ಞಾನ ಒಂದೂ ಸಹ ಅಲ್ಲಿ ಇಲ್ಲ. ಯಾವಾಗ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತೇವೆ ಆಗ ನಾವು ಜ್ಞಾನಿಗಳು ಎಂದು ಕರೆಸಿಕೊಳ್ಳುತ್ತೇವೆ. ಬಾಕಿ ಎಲ್ಲ ಭಕ್ತಿಯಾಗಿದೆ. ಭಕ್ತಿಯ ಶಾಸ್ತ್ರವನ್ನು ಕೇಳುವುದರಿಂದಲೇ ಇನ್ನೂ ದುರ್ಗತಿಯಲ್ಲಿ ಬಂದಿದ್ದೇವೆ. ಆದ್ದರಿಂದ ಈಗ ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ನನ್ನೊಬ್ಬನಿಂದಲೇ ಕೇಳಿರಿ. ಶ್ರೀಮತ ಶ್ರೇಷ್ಠವಾಗಿದೆ. ಬಾಕಿ ಉಳಿದೆಲ್ಲ ಮತ ಮನುಷ್ಯರ ಮತ ಅಸುರಿ ಮತ ಆಗಿದೆ. ಆದರೆ ಇಲ್ಲಿ ಈಶ್ವರೀಯ ಮತ ಇದೆ. ಅಲ್ಲಿ ರಾವಣನ ಮತ ಇದೆ, ಆದರೆ ಇದು ಭಗವಂತನ ಮತ ಆಗಿದೆ. ಭಗವಾನುವಾಚ ಇದೆ, ನೀವು ಎಷ್ಟೊಂದು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ. ಆದ್ದರಿಂದ ನಿಮ್ಮ ಜನ್ಮ ವಜ್ರ ಸಮಾನ ಜನ್ಮ ಈಗ ಆಗಿದೆ. ಉಂಗುರದಲ್ಲಿ ನವರತ್ನಗಳ ಉಂಗುರ ಹಾಕುವಾಗ ಮಧ್ಯದಲ್ಲಿ ವಜ್ರವನ್ನು ಹಾಕುತ್ತಾರೆ. ಮಾಲೆಯಲ್ಲಿ ಮೇಲ್ಗಡೆ ಹೂವನ್ನು ತೋರಿಸುತ್ತಾರೆ. ಅಂದರೆ ಜೋಡಿ ಮಣಿಯ ಮೇಲೆ ಗಂಟನ್ನು ಕಟ್ಟಿ ಹೂವಿನ ರೂಪದಲ್ಲಿ ತೋರಿಸುತ್ತಾರೆ. ಆ ಜೋಡಿಯ ಮಣಿಯ ಹೆಸರು ಆಡಮ್ ಬೀಬಿ. ಈಗ ನೀವು ಮಕ್ಕಳು ಅವರಿಗೆ ಮಮ್ಮ, ಬಾಬಾ, ಆದಿದೇವ, ಆದಿದೇವಿ ಎಂದು ಹೇಳುತ್ತೀರಿ. ಇದು ಸಂಗಮ ಯುಗ ಆಗಿದೆ. ಸಂಗಮ ಯುಗವೇ ಎಲ್ಲಕ್ಕಿಂತ ಉತ್ತಮ ಯುಗ ಆಗಿದೆ. ಯಾವಾಗ ಈ ರಾಜ್ಯವನ್ನು ಸ್ಥಾಪನೆ ಮಾಡಲು ತಂದೆ ಬರುತ್ತಾರೆ ಆಗ ಇದು ಎಲ್ಲಕ್ಕಿಂತ ಉತ್ತಮ ಸಮಯ. ನಾವು ಮಕ್ಕಳು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಬೇಕು. ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ. ಅವಶ್ಯವಾಗಿ ಪರಿವರ್ತನೆ ಆಗಲೇಬೇಕು. ಈ ಜಗತ್ತಿನ ಆಯುಷು ಎಷ್ಟಿದೆ? ಇದು ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಈ ಜಗತ್ತಿನ ಅಥವಾ ಈ ಸೃಷ್ಟಿಯ ಆಯುಷನ್ನು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಇದೆಲ್ಲವೂ ಅಸತ್ಯದ ಮಾತಾಗಿದೆ.
ಅಸತ್ಯ ಮಾಯೆ, ಅಸತ್ಯ ಶರೀರ, ಸುಳ್ಳು ಸಂಸಾರ ಎಂದು ಹೇಳಲಾಗುತ್ತದೆ. ಈ ಜಗತ್ತಿನಲ್ಲಿ ಸತ್ಯ ಇಲ್ಲವೇ ಇಲ್ಲ. ಇದು ಅಸತ್ಯ ಖಂಡ ಆಗಿದೆ. ಅಸತ್ಯ ಖಂಡವನ್ನು ಮತ್ತೆ ಸತ್ಯಖಂಡವನ್ನಾಗಿ ಮಾಡುವುದು ತಂದೆಯ ಕೆಲಸವಾಗಿದೆ. ತಂದೆ ಹೇಳುತ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ವೇದ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೀರಿ ಅವು ಎಲ್ಲವನ್ನು ಮರೆಯಿರಿ. ನಿಮಗೆ ಬೇಹದ್ದಿನ ವೈರಾಗ್ಯ ಬಂದಿದೆ. ಕೇವಲ ಮನೆ ಮಠ ಬಿಟ್ಟು ಹೋಗುವುದು ಈ ಜಗತ್ತಿನ ಕಾಡಿಗೆ ಹೋಗುವುದಾಗಿದೆ. ಇದೂ ಸಹ ಅವರು ಕಾಡಿಗೆ ಹೋಗುವುದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಯಾಕೆ ಎಂದು ಪ್ರಶ್ನೆ ಮಾಡುವಂತಿಲ್ಲ. ಮನೆ ಮಠ ಯಾಕೆ ಬಿಡುತ್ತಾರೆ? ಈ ಪ್ರಶ್ನೆಯೇ ಮಾಡುವುದಿಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ತಂದೆ ತಿಳಿಸುತ್ತಿದ್ದಾರೆ, ಇಂತಿಂತಹ ವಿಚಾರಗಳು ಜಗತ್ತಿನಲ್ಲಿ ಇದ್ದಾವೆ. ಈಗ ಆ ವಿಚಾರಗಳನ್ನು ನೀವು ಮಕ್ಕಳಿಗೆ ತಿಳಿಸಿಕೊಡುತ್ತೇನೆ. ಅವರ ಧರ್ಮವೇ ಬೇರೆಯಾಗಿದೆ. ಅನ್ಯ ಧರ್ಮದವರು ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ. ಬುದ್ಧನ ವಂಶಸ್ಥರು, ಕ್ರಿಶ್ಚಿಯನ್ನರ ವಂಶಸ್ಥರು ಅವರು ಯಾರೂ ಸಹ ಸ್ವರ್ಗದಲ್ಲಿ ಬರುವುದಿಲ್ಲ. ಅವರು ಬರುವುದೇ ನಂತರದಲ್ಲಿ. ಮೊಟ್ಟ ಮೊದಲು ದೇವತಾ ಮನೆತನ, ನಂತರ ಇಸ್ಲಾಂ ಧರ್ಮ, ಬೌದ್ಧ ಧರ್ಮ ಬರುತ್ತದೆ. ಆಯಾ ಧರ್ಮದವರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ. ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ದೇವತಾ ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ. ಅನ್ಯ ಯಾರೂ ಸಹ ದೇವತಾ ಮನೆತನವನ್ನು ಸ್ಥಾಪನೆ ಮಾಡುವುದಿಲ್ಲ. ಹೇಗೆ ಬುದ್ಧ ಬಂದ ಎಂದು ತಿಳಿದುಕೊಳ್ಳುತ್ತೇವೆ. ಬುದ್ಧ ಬಂದಾಗ ಬುದ್ಧನ ಬೌದ್ಧ ಧರ್ಮ ಸ್ಥಾಪನೆಯಾಗುತ್ತದೆ. ಅವರ ಆತ್ಮ ಯಾರೆಲ್ಲಾದರೂ ಬರುತ್ತದೆಯಲ್ಲವೇ? ಬರುವುದು ಸಹ ಗರ್ಭದಿಂದಲೇ. ಮೊದಲು ಸಣ್ಣ ಮಗುವಾಗಿ ಬರುತ್ತದೆ. ಶರೀರ ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡದಾಗುತ್ತದೆ. ಈ ರೀತಿ ಶಿವಬಾಬಾ ಸಣ್ಣವರು ದೊಡ್ಡವರು ಆಗುವುದಿಲ್ಲ. ಬಾಬಾ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುವುದೂ ಇಲ್ಲ. ಬುದ್ಧನ ಆತ್ಮ ಒಂದು ತನುವಿನಲ್ಲಿ ಪ್ರವೇಶ ಮಾಡುತ್ತದೆ. ಬೌದ್ಧ ಧರ್ಮ ಮೊದಲು ಇರಲಿಲ್ಲ. ಅವಶ್ಯವಾಗಿ ಇಲ್ಲಿ ಒಂದು ತನುವಿನಲ್ಲಿ ಪ್ರವೇಶ ಮಾಡುತ್ತದೆ. ಗರ್ಭದಲ್ಲಿ ಅವಶ್ಯವಾಗಿ ಹೋಗುತ್ತದೆ. ಬೌದ್ಧ ಧರ್ಮ ಒಬ್ಬ ಮನುಷ್ಯರೇ ಸ್ಥಾಪನೆ ಮಾಡುತ್ತಾರೆ. ನಂತರ ಅವರ ಮಕ್ಕಳು, ಅವರ ಅನುಯಾಯಿಗಳು ಆ ಬೌದ್ಧ ಧರ್ಮದಲ್ಲಿ ಬರುತ್ತಾರೆ. ಬುದ್ಧನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇದ್ದರು. ಆ ಬೌದ್ಧ ಧರ್ಮ ವೃದ್ಧಿಯಾಗುತ್ತಾ ಹೋಯಿತು. ಯಾವಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಧರ್ಮದ ಅನುಯಾಯಿಗಳು ಆಗುತ್ತಾರೆ, ಆಗ ಅವರ ರಾಜ್ಯಭಾರ ನಡೆಯುತ್ತದೆ. ಬೌದ್ಧರ ರಾಜ್ಯವೂ ಇತ್ತು ಅಲ್ಲವೇ? ಜಪಾನ್, ಚೀನಾ, ಅಲ್ಲಿಯೂ ಸಹ ರಾಜರ ಆಳ್ವಿಕೆ ಇತ್ತಲ್ಲವೇ? ಬೌದ್ಧಿಗಳದು ಒಂದು ಬಾರ್ಡರ್ ಇತ್ತು. ಬಾಬಾ ತಿಳಿಸುತ್ತಿದ್ದಾರೆ, ಹೇಗೆ ಭೂಮಿಯನ್ನು ಭಾಗ ಮಾಡಿದರು. ಕ್ರಿಶ್ಚಿಯನ್ನರು ಸಹ ಬಿಟ್ಟು ಬೌದ್ಧಿಗಳ ಜಾಗವನ್ನು ಬಿಟ್ಟು ಹೋಗಬೇಕಾಯಿತು. ಇದು ಅವರ ಜಾಗ, ಅವರ ಬೌಂಡ್ರಿ ಎನ್ನುವುದು ಮೊದಲು ಗೊತ್ತಿರಲಿಲ್ಲ. ನಂತರ ಭಾಷೆಯನ್ನು ನೋಡುತ್ತಾರೆ. ತಂದೆ ತಿಳಿಸುತ್ತಾರೆ, ಇವರೆಲ್ಲರೂ ನಂತರದಲ್ಲಿ ಬರುತ್ತಾರೆ. ಆ ಧರ್ಮವನ್ನು ಸ್ಥಾಪನೆ ಮಾಡುವಂಥವರಿಗೆ ಗುರುಗಳು ಅಥವಾ ಸಂದೇಶವಾಹಕರು ಎಂದು ಕರೆಯುವುದಿಲ್ಲ. ಗುರು ಒಬ್ಬರೇ ಆಗಿದ್ದಾರೆ. ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ನಂತರ ಅದರಲ್ಲಿ ಆ ಧರ್ಮದ ಅನುಯಾಯಿಗಳು ಬರುತ್ತಾ ಹೋಗುತ್ತಾರೆ. ತಂದೆ ಎಲ್ಲರನ್ನೂ ಮೇಲೆ ಕಳಿಸುತ್ತಾರೆ, ಪರಮಧಾಮಕ್ಕೆ ಕಳಿಸುತ್ತಾರೆ. ನಂತರ ಮುಕ್ತಿಧಾಮದಿಂದ ಒಬ್ಬೊಬ್ಬರಾಗಿ ಜಗತ್ತಿಗೆ ಬರುತ್ತಾರೆ. ಹೇಗೆ ನೀವು ಸಹ ಜೀವನ ಮುಕ್ತಿಯಿಂದ ಕೆಳಗೆ ಬಂದಿದ್ದೀರಿ, ಅದೇ ರೀತಿ ಅವರೂ ಸಹ ಮುಕ್ತಿಯಿಂದ ಕೆಳಗೆ ಬರುತ್ತಾರೆ. ಅವರ ಮಹಿಮೆ ಎಲ್ಲಿದೆ? ಅವರು ಕೇವಲ ಧರ್ಮ ಸ್ಥಾಪಕರಾಗಿದ್ದಾರೆ. ಬಾಕಿ ಅವರ ಬಗ್ಗೆ ಏನೂ ಗೊತ್ತಿಲ್ಲ. ಬುದ್ಧನ ಬಗ್ಗೆ ಯಾರಿಗೂ ಗೊತ್ತಿಲ್ಲ.
ಜ್ಞಾನ ಪ್ರಾಯಲೋಪ ಆಗುತ್ತದೆ. ತಂದೆ ಜ್ಞಾನ ಕೊಡುತ್ತಿದ್ದಾರೆ ಗತಿ ಸದ್ಗತಿಗೋಸ್ಕರ. ಅವರು ಬಾಬಾ ಗರ್ಭದಲ್ಲಿ ಬರುವುದಿಲ್ಲ, ಬ್ರಹ್ಮನ ತನುವಿನಲ್ಲಿ ಕುಳಿತುಕೊಂಡಿದ್ದಾರೆ. ಇವರಿಗೆ ಇನ್ನೊಂದು ಯಾವ ಹೆಸರು ಇಲ್ಲ. ಬಾಬನಿಗೆ ಬೇರೆ ಯಾವ ಹೆಸರೂ ಇಲ್ಲ. ಮನುಷ್ಯರಿಗಾದರೆ ಬೇರೆ ಬೇರೆ ಶರೀರಗಳನ್ನು ಪಡೆದುಕೊಂಡಾಗ ಬೇರೆ ಬೇರೆ ಹೆಸರು ಇರುತ್ತದೆ. ಆದರೆ ಬಾಬಾ ಪರಮ ಪಿತ ಆಗಿದ್ದಾರೆ. ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಈ ಜ್ಞಾನ ಮೊಟ್ಟ ಮೊದಲು ಭಾರತವಾಸಿಗಳಿಗಾಗಿ ಇದೆ. ಅನ್ಯರು ಭಕ್ತಿಯ ಫಲವನ್ನು ಪಡೆದುಕೊಳ್ಳುತ್ತಾರೆ, ಆದರೆ ಅನ್ಯ ಧರ್ಮದವರಿಗೆ ಫಲ ಸಿಗುವುದೇ ಇಲ್ಲ. ಭಕ್ತಿಯನ್ನು ನೀವು ಮಕ್ಕಳು ಪ್ರಾರಂಭ ಮಾಡುತ್ತೀರಿ. ನೀವು ಮಕ್ಕಳಿಗೇ ನಾನು ಜ್ಞಾನವನ್ನು ಕೊಡುತ್ತೇನೆ. ಉಳಿದಂತಹ ಎಲ್ಲ ಧರ್ಮಗಳು ಸೈಡ್ ಸೀನ್ ಆಗಿದ್ದಾವೆ. ಅವರು ಯಾರೂ ಸಹ 84 ಜನ್ಮಗಳನ್ನು ಪಡೆದುಕೊಳ್ಳುವುದಿಲ್ಲ. ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವೀಗ ಯಾವುದೇ ಶಾಸ್ತ್ರಗಳನ್ನು ಓದುವ ಅವಶ್ಯಕತೆ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನೀವು ಯಾರನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ, ಆ ನೆನಪು ಮಾಡಿದವರ ಬಗ್ಗೆಯೇ ನಿಮಗೆ ಗೊತ್ತಿಲ್ಲ. ಹೇಗೆ ಇದ್ದೀರಿ ಎಂದರೆ ಕಾಡು ಪ್ರಾಣಿಯ ರೀತಿ ಮೂರ್ಖ ಬುದ್ಧಿಯವರು ಆಗಿದ್ದೀರಿ. ಪರಮಾತ್ಮ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಇದ್ದಾನೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಪರಮಾತ್ಮ ವರಹ ಅವತಾರ, ಪರಶುರಾಮ ಅವತಾರ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಬಾಬಾ ಹೇಳುತ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ದಡ್ಡ ಬುದ್ಧಿಯವರು, ಹಿಂಸಕರಾಗಿದ್ದೀರಿ. ನೀವು ಮನುಷ್ಯರಾಗಿದ್ದರೂ ಸಹ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನಿಮ್ಮ ಕರ್ತವ್ಯವನ್ನು ಮಾಡುತ್ತಾ ಇದ್ದೀರಿ. ನಿಮ್ಮ ನಿಂದನೆಯನ್ನು ನೀವೇ ಮಾಡಿಕೊಳ್ಳುತ್ತಾ ಬಂದಿದ್ದೀರಿ. ರಾಮನ ಸೀತೆಯನ್ನು ರಾವಣ ಹೊತ್ತಿಕೊಂಡು ಹೋದ ಎಂದು ಹೇಳುತ್ತಾರೆ. ಫಾದ್ರಿಗಳು ಭಾಷಣ ಮಾಡುವಾಗ ಈ ರೀತಿ ಹೇಳುತ್ತಾರೆ, ರಾಮನ ಪತ್ನಿ ಸೀತೆಯನ್ನು ಹೊತ್ತುಕೊಂಡು ಹೋಗಲಾಯಿತು ಎಂದು ಫಾದ್ರಿಗಳು ತಮ್ಮ ಭಾಷಣದಲ್ಲಿ ಹೇಳುತ್ತಾರೆ. ಹಿಂದೂಗಳ ಭಗವಂತ ರಾಮ ತನ್ನ ಪತ್ನಿ ಸೀತೆಯನ್ನು ಕಳ್ಳತನ ಮಾಡಲು ಬಿಟ್ಟ ಎಂದು ಹೇಳುತ್ತಾರೆ. ಭಗವಂತನಲ್ಲಿ ಅಷ್ಟೊಂದು ಶಕ್ತಿ ಇರಲಿಲ್ಲವೇ ಎಂದು ಕೇಳುತ್ತಾರೆ. ನಮ್ಮ ಕ್ರಿಶ್ಚಿಯನ್ನಲ್ಲಿ ಇಂತಹ ಮಾತುಗಳು ಇಲ್ಲ ಎಂದು ಹೇಳುತ್ತಾರೆ. ಶ್ರೀಕೃಷ್ಣನಿಗೆ 108 ಜನ ರಾಣಿಯರು ಇದ್ದರು, ಅಂದರೆ ಅವನು ಮಹಾಪತಿತ ಆಗಿದ್ದಾನೆ ಎನ್ನುತ್ತಾರೆ. ನಾವು ಹಿಂದೂಗಳು ಕೂಡ ಭಗವಂತನನ್ನು ಎಷ್ಟೊಂದು ಪತಿತ ಮಾಡಿದ್ದೇವೆ. ಕ್ರಿಸ್ತರು ಎಂದೂ ಸಹ ನಿಂದನೆಯ ಮಾತುಗಳನ್ನು ಕೇಳುವುದಿಲ್ಲ. ಕ್ರಿಶ್ಚಿಯನ್ ಧರ್ಮದಲ್ಲಿ ಇಂತಿಂಥ ಲೆಕ್ಚರ್ಗಳನ್ನು ಪಾಠಗಳನ್ನು ಹೇಳುತ್ತಾ ಅವರು ಬೇರೆಯವರನ್ನು ತಮ್ಮ ಧರ್ಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಹಿಂದೂಗಳು ತಮಗೆ ತಾವೇ ಕಪಾಳಕ್ಕೆ ಹೊಡೆದುಕೊಳ್ಳುತ್ತಾರೆ. ಪೂಜಾರಿಗಳಾಗಿ ಇಂತಹ ಮಾತುಗಳನ್ನು ಹೇಳುತ್ತಾರೆ. ಹಿಂದೂಗಳು ತಾವಾಗಿಯೇ ತಮ್ಮ ಕಪಾಳಕ್ಕೆ ಹೊಡೆದುಕೊಳ್ಳುತ್ತಾರೆ. ಪೂಜಾರಿಗಳಾಗಿ ಇಂತಹ ಮಾತುಗಳನ್ನು ಹೇಳುತ್ತಾರೆ. ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕೇಳಿ ಖುಷಿಯಾಗುತ್ತಾರೆ. ಕೃಷ್ಣ ವೈಕುಂಠದ ರಾಜಕುಮಾರ. ಅಲ್ಲಿ ಈ ಕಂಸ ಅಸುರ ಎಲ್ಲಿಂದ ಬಂದರು? ಇದು ಸಹ ನಾನ್ಸೆನ್ಸ್ ಮಾತಾಗಿದೆ, ಮೂರ್ಖರ ಮಾತಾಗಿದೆ. ತಂದೆ ಹೇಳುತ್ತಾರೆ, ನೀವು ಪಾರಸ ಬುದ್ಧಿಯವರು ಆಗಿದ್ದೀರಿ. ನಂತರ ನಿಧಾನಕ್ಕೆ ನಿಮ್ಮ ಬುದ್ಧಿಯೂ ಸಹ ಮೂರ್ಖರಂತೆ ಆಗುತ್ತಾ ಬಂದಿತು. ಶಾಸ್ತ್ರಗಳಲ್ಲಿ ಭಗವಂತನ ಬಗ್ಗೆ ಎಷ್ಟೊಂದು ನಿಂದನೆಯನ್ನು ಮಾಡಿ ಬರೆದಿದ್ದಾರೆ. ಈಗ ನೀವು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಿಲ್ಲ. ನೀವೀಗ ಏರುವ ಕಲೆಯಲ್ಲಿ ಇದ್ದೀರಿ. ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ದೇಹಾಭಿಮಾನದಲ್ಲಿ ಬರಬಾರದು. ಅಲ್ಲಿ ಒಂದು ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ಎನ್ನುವುದು ಗೊತ್ತಿರುತ್ತದೆ. ಹಾಗಾಗಿ ಸತ್ಯಯುಗದಲ್ಲಿ ದುಃಖ ಪಡುವ
ಮಾತೇ ಇಲ್ಲ. ಅಲ್ಲಿ ವಿಕಾರದ ಮಾತೂ ಇಲ್ಲ. ರಾವಣನ ರಾಜ್ಯದಲ್ಲಿ ವಿಕಾರ ಇರುತ್ತದೆ. ಸತ್ಯಯುಗ ನಿರ್ವಿಕಾರಿ ಜಗತ್ತಾಗಿದೆ. ಈ ಮಾತುಗಳನ್ನು ನೀವು ಬೇರೆಯವರಿಗೆ ತಿಳಿಸಿಕೊಟ್ಟಾಗ ಅವರು ಒಪ್ಪಿಕೊಳ್ಳುವುದಿಲ್ಲ. ಕಲ್ಪಕ್ಕೂ ಯಾರು ಈ ಮಾತುಗಳನ್ನು ನಂಬುತ್ತಾರೆ ಅವರೇ ಸತ್ಯಯುಗದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಈ ಮಾತನ್ನು ಒಪ್ಪುವುದಿಲ್ಲ ಅವರು ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ಇದು ಅನಾಥರ ಜಗತ್ತಾಗಿದೆ. ಸತ್ಯಯುಗದಲ್ಲಿ ಸಂಪೂರ್ಣ ಪವಿತ್ರತೆ, ಸುಖ, ಶಾಂತಿಯಲ್ಲಿ ಇದ್ದರು. ಎಲ್ಲರ ಮನೋಕಾಮನೆಗಳು 21 ಜನ್ಮಗಳಿಗೋಸ್ಕರ ಪೂರ್ಣ ಆಗುತ್ತದೆ. ಸತ್ಯಯುಗದಲ್ಲಿ ಯಾವ ಆಸೆಯೂ ಇರುವುದಿಲ್ಲ. ದವಸ ಧಾನ್ಯಗಳು ಅಪಾರವಾಗಿ ಇರುತ್ತದೆ. ಎಲ್ಲವೂ ಫ್ರೀಯಾಗಿ ಸಿಗುತ್ತದೆ. ಈ ಬಾಂಬೆ ಮೊದಲು ಏನಾಗಿತ್ತು? ಬಾಂಬೆ ಒಂದು ಹಳ್ಳಿಯಾಗಿತ್ತು. ದೇವತೆಗಳು ಉಪ್ಪು ನೀರಿನ ದಡದಲ್ಲಿ ಇರುವುದಿಲ್ಲ. ಮಧುರ ನದಿಗಳ ದಡದಲ್ಲಿ ದೇವತೆಗಳು ಇದ್ದರು. ಸ್ವರ್ಗದಲ್ಲಿ ಬಹಳ ಕಡಿಮೆ ಮನುಷ್ಯರು ಇದ್ದರು. ಅಲ್ಲಿ ಯಾವುದಕ್ಕೂ ಬೆಲೆ ಇರುವುದಿಲ್ಲ. ಅದಕ್ಕೆ ಸುಧಾಮ 2 ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ಮಹಲನ್ನೇ ಪಡೆದುಕೊಂಡನು ಎಂದು ಗಾಯನವಿದೆ. ತಂದೆ ತಿಳಿಸುತ್ತಿದ್ದಾರೆ, ಮನುಷ್ಯರು ದಾನ ಪುಣ್ಯಗಳನ್ನು ಈಶ್ವರನ ಹೆಸರಿನಲ್ಲಿ ಮಾಡುತ್ತಾರೆ. ಆದರೆ ಈಶ್ವರನ ಬಗ್ಗೆ ತಿಳಿದುಕೊಂಡಿಲ್ಲ. ಭಗವಂತನ ಹೆಸರಿನಲ್ಲಿ ದಾನ ಮಾಡುವುದಕ್ಕೆ ಭಗವಂತ ಭಿಕಾರಿಯಾಗಿದ್ದಾರೇನು? ಭಗವಂತ ಈಶ್ವರ ದಾತ ಆಗಿದ್ದಾರೆ, ಕೊಡುವವರಾಗಿದ್ದಾರೆ. ದಾನ ಮಾಡುವುದರಿಂದ ಮನುಷ್ಯರು ಏನು ತಿಳಿದುಕೊಂಡಿದ್ದಾರೆ ಎಂದರೆ, ಭಗವಂತನ ಹೆಸರಿನಲ್ಲಿ ನಾವು ದಾನ ಮಾಡಿದರೆ ಭಗವಂತ ನಮಗೆ ಇನ್ನೊಂದು ಜನ್ಮದಲ್ಲಿ ಬಹಳಷ್ಟು ಕೊಡುತ್ತಾನೆ ಎಂದು ತಿಳಿದುಕೊಂಡಿದ್ದಾರೆ. ಇಲ್ಲಿ ನೀವು ಮಕ್ಕಳು ತಂದೆಗೆ 2 ಮುಷ್ಟಿಯಷ್ಟು ಕೊಡುತ್ತೀರಿ. ಇದಕ್ಕೆ ಪ್ರತಿಯಾಗಿ ಹೊಸ ಜಗತ್ತಿನಲ್ಲಿ ಬಹಳಷ್ಟು ಪಡೆದುಕೊಳ್ಳುತ್ತೀರಿ. ನೀವು ಎಷ್ಟೊಂದು ಪರಿಶ್ರಮ ಪಡುತ್ತಿದ್ದೀರಿ. ಭಗವಂತನ ಸೇವೆಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ. ಸೆಂಟರ್ಗಳನ್ನು ಕಟ್ಟಿಸುತ್ತೀರಿ. ಎಲ್ಲರಿಗೂ ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರ ಸೇವಾ ಕೇಂದ್ರವನ್ನು ಕಟ್ಟುತ್ತೀರಿ. ತಮ್ಮ ಹಣವನ್ನು ಖರ್ಚು ಮಾಡಿ ನಿಮ್ಮ ರಾಜ್ಯ ಭಾಗ್ಯವನ್ನು ನೀವು ಪಡೆದುಕೊಳ್ಳುತ್ತಿದ್ದೀರಿ. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ನಾವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನಾನೇ ಬಂದು ನನ್ನ ಪರಿಚಯವನ್ನು ನೀವು ಮಕ್ಕಳಿಗೆ ಕೊಡುತ್ತೇನೆ. ನನ್ನ ಪರಿಚಯ ಯಾರ ಹತ್ತಿರವೂ ಇಲ್ಲ. ನಾನು ಬೇರೆ ಯಾರ ತನುವಿನಲ್ಲೂ ಬರುವುದಿಲ್ಲ. ನಾನು ಬರುವುದೇ ಜಗತ್ತಿಗೆ ಒಂದು ಸಾರಿ, ಅದೂ ಸಹ ಪತಿತ ಜಗತ್ತನ್ನು ಪರಿವರ್ತನೆ ಮಾಡಲು. ಅದಕ್ಕೆ ನಾನು ಪತಿತ ಪಾವನ ಆಗಿದ್ದೇನೆ. ನನ್ನ ಪಾತ್ರವು ಸಂಗಮ ಯುಗದಲ್ಲಿ ಇದೆ. ಅದೂ ಸಹ ಸಂಪೂರ್ಣವಾಗಿ ಅಕ್ಯುರೇಟ್ ಆಗಿ ನನ್ನ ಸಮಯಕ್ಕನುಸಾರವಾಗಿ ನಾನು ಜಗತ್ತಿಗೆ ಬರುತ್ತೇನೆ. ಶಿವಬಾಬಾ ಇವರಲ್ಲಿ ಯಾವಾಗ ಬಂದರು ಎಂದು ನೀವು ಮಕ್ಕಳಿಗೆ ಗೊತ್ತಿದೆಯೇನು? ಕೃಷ್ಣನ ತಿಥಿ, ತಾರೀಕು, ನಿಮಿಷ, ಗಳಿಗೆಗಳನ್ನು ಬರೆದಿಟ್ಟಿರುತ್ತಾರೆ. ಕೃಷ್ಣ ಇಂತಹ ತಿಥಿಯಲ್ಲಿ ಇಂತಹ ತಾರೀಕಿನಲ್ಲಿ ಜನ್ಮ ಪಡೆದುಕೊಂಡ ಎಂದು ಬರೆದಿಡುತ್ತಾರೆ. ಆದರೆ ಶಿವಬಾಬಾ ಯಾವ ಗಳಿಗೆಯಲ್ಲಿ ಯಾವ ತಿಥಿಯಲ್ಲಿ ಜಗತ್ತಿಗೆ ಬಂದರು ಎಂದು ಹೇಳಲು ಸಾಧ್ಯವಿಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ಯಾವಾಗ ನೀವು ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತೀರಿ ಆಗ ಅವರಿಗೂ ಗೊತ್ತಾಗುತ್ತದೆ. ಆದರೆ ಯಾರ ತನುವಿನಲ್ಲಿ ನಾನು ಬರುತ್ತೇನೆ ಅವರಲ್ಲಿಯೂ ಸಹ ತುಕ್ಕು ಹಿಡಿದಿತ್ತು ಅಲ್ಲವೇ? ಪರಮಾತ್ಮ ಯಾವಾಗ ಅವರ ತನುವಿನಲ್ಲಿ ಪ್ರವೇಶ ಮಾಡಿದರು ಆಗ ಅವರಿಗೂ ಆಕರ್ಷಣೆಯಾಯಿತು. ನೀವು ಮಕ್ಕಳಿಗೂ ತಂದೆಯ ಕಡೆಗೆ ಆಕರ್ಷಣೆಯಾಯಿತು. ನೀವು ಸಹ ಓಡೋಡಿ ತಂದೆಯ ಹತ್ತಿರ ಬಂದಿದ್ದೀರಿ. ನಿಮಗೆ ಯಾರ ಚಿಂತೆಯೂ ಇರಲಿಲ್ಲ. ತಂದೆ ಹೇಳುತ್ತಿದ್ದಾರೆ, ನಾನು ಸಂಪೂರ್ಣ ಪವಿತ್ರವಾಗಿದ್ದೇನೆ.
ನೀವು ಆತ್ಮರುಗಳ ಮೇಲೆ ತುಕ್ಕು ಹಿಡಿದಿದೆ. ಈಗ ಆ ತುಕ್ಕನ್ನು ಹೇಗೆ ಬಿಡಿಸಿಕೊಳ್ಳಬೇಕು? ನಾನು ಸಂಪೂರ್ಣ ಪವಿತ್ರವಾಗಿದ್ದೇನೆ. ಇಂತಹ ಯಾವ ಮನುಷ್ಯರು ಜಗತ್ತಿನಲ್ಲಿ ಇಲ್ಲ. ಇವರಿಗೆ ತುಕ್ಕು ಹಿಡಿದಿಲ್ಲ ಎನ್ನುವಂತಹ ಮನುಷ್ಯರು ಯಾರೂ ಇಲ್ಲ. ನಾಟಕದಲ್ಲಿ ಎಲ್ಲ ಆತ್ಮರುಗಳಿಗೂ ಪಾತ್ರ ಸಿಕ್ಕಿದೆ. ಇದು ಬಹಳ ರಹಸ್ಯದ ಮಾತಾಗಿದೆ. ಆತ್ಮ ಎಷ್ಟು ಸಣ್ಣ ಬಿಂದುವಾಗಿದೆ. ದಿವ್ಯ ದೃಷ್ಟಿಯ ವಿನಃ ಪರಮಾತ್ಮನನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ಸ್ವಯಂ ತಂದೆನೇ ಬಂದು ನಾವು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರವನ್ನು ಕೊಡುತ್ತಿದ್ದಾರೆ. ಇದಕ್ಕೆ 3ನೇ ನೇತ್ರ ಎಂದು ಹೇಳಲಾಗುತ್ತದೆ. ಆತ್ಮನಿಗೆ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮರುಗಳಿಗೆ ಸ್ವಯಂ ತಂದೆ ಓದಿಸುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಜ್ಞಾನ ಇದೆ. ಕೆಲವೊಂದು ಶಬ್ದಗಳು ಸತ್ಯ ಇದೆ. ಹೇಗೆ ಭಗವಾನುವಾಚ ಇದೆ, ಅದು ಸತ್ಯವಾಗಿದೆ. ಆದರೆ ಕೃಷ್ಣ ಎಂದು ಹೇಳುವುದು ಅದು ತಪ್ಪಾಗಿದೆ. ಮನ್ಮನಾಭವ ಎನ್ನುವ ಶಬ್ದ ಸರಿಯಾಗಿದೆ. ಆದರೆ ಮನ್ಮನಾಭವದ ಅರ್ಥ ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದು ಗೀತೆಯ ಯುಗವಾಗಿದೆ. ಭಗವಂತ ಈ ಸಮಯದಲ್ಲಿ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ. ಆದರೆ ಪರಮಾತ್ಮ ಕುದುರೆ ಗಾಡಿಯನ್ನು ಹೇರಿ ಬರುತ್ತಾರೆ ಎಂದು ತೋರಿಸಿದ್ದಾರೆ. ಆ ಕುದುರೆಯ ರಥವನ್ನು ಹೇರಿ ಕೃಷ್ಣ ಕುಳಿತಿರುವುದನ್ನು ತೋರಿಸಿದ್ದಾರೆ. ಭಗವಂತ ಬ್ರಹ್ಮನ ರಥದಲ್ಲಿ ಕುಳಿತಿರುವುದು ಎಲ್ಲಿ? ಕುದುರೆ ರಥವನ್ನು ಏರಿ ಕೂತಿರುವುದು ಎಲ್ಲಿ? ಎಷ್ಟು ಮೂರ್ಖರ ಮಾತಾಗಿದೆ. ಆದ್ದರಿಂದ ಸ್ವಯಂ ತಂದೆಯೇ ಬಂದು ನಾವು ಮಕ್ಕಳನ್ನು ಹೊಸ ಜಗತ್ತಿಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಇದು ಅಯೋಗ್ಯರ ಜಗತ್ತಾಗಿದೆ. ಅಯೋಗ್ಯರನ್ನು ತಂದೆ ಬಂದು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಇದು ಬೇಹದ್ದಿನ ತಂದೆಯ ಮನೆಯಾಗಿದೆ. ತಂದೆ ಎಲ್ಲ ಆತ್ಮರುಗಳಿಗೂ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು 21 ಜನ್ಮಗಳಿಗೋಸ್ಕರ ಆರೋಗ್ಯವಂತರು, ಐಶ್ವರ್ಯವಂತರು, ಸಂತೋಷವಂತರಾಗಿ ಇರುತ್ತೀರಿ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಅನಾದಿ ಅವಿನಾಶಿಯಾಗಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕ ಯಾವಾಗಿನಿಂದ ಪ್ರಾರಂಭ ಆಯಿತು ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಈ ಚಕ್ರ ತಿರುಗುತ್ತಾ ಇರುತ್ತದೆ. ಸಂಗಮ ಯುಗದ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಸ್ವಯಂ ತಂದೆನೇ ಬಂದು ಎಲ್ಲವನ್ನು ತಿಳಿಸುತ್ತಿದ್ದಾರೆ. ಮನುಷ್ಯರು ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದಾರೆ. ಈ ನಾಟಕ 5000 ವರ್ಷಗಳದ್ದಾಗಿದೆ. ಅರ್ಧ ಕಲ್ಪ ಸೂರ್ಯವಂಶಿ, ಚಂದ್ರವಂಶಿ. ಇನ್ನು ಅರ್ಧ ಕಲ್ಪದಲ್ಲಿ ಉಳಿದಂತಹ ಅನ್ಯ ಧರ್ಮಗಳು ಬರುತ್ತವೆ. 2500 ವರ್ಷಗಳು ಸೂರ್ಯವಂಶಿ ಚಂದ್ರವಂಶಿಗಳಿಗೆ ಕೊಟ್ಟರೆ, ಇನ್ನು ಉಳಿದಂತಹ 2500 ವರ್ಷಗಳು ಉಳಿದಂತಹ ಧರ್ಮಗಳಿಗೆ. ಆದರೆ ಸೃಷ್ಟಿಯ ಆಯುಷನ್ನು ಲಕ್ಷಾಂತರ ವರ್ಷ ಎಂದು ಸುಳ್ಳು ಹೇಳಿದ್ದಾರೆ. ಇದು ಎಷ್ಟೊಂದು ಮೂರ್ಖತೆಯಾಗಿದೆ. ಯಾವಾಗ ಬೇಹದ್ದಿನ ಮೂರ್ಖರಾಗುತ್ತೇವೆ, ಆಗ ಸ್ವಯಂ ತಂದೆಯೇ ಬಂದು ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಈಗ ಎಲ್ಲರೂ ತಿಳುವಳಿಕೆಹೀನರಾಗಿದ್ದಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು ಪ್ರೀತಿಗಳು. ವರದಾನ: ವಿಶೇಷ ಆತ್ಮ ಆಗಿರಿ. ತಾವು ಮಕ್ಕಳು ಸಾಧಾರಣ ಅಲ್ಲ, ತಾವು ವಿಶೇಷ ಆತ್ಮರುಗಳಾಗಿದ್ದೀರಿ. ಒಮ್ಮೆ ಹರ್ಷಿತ, ಒಮ್ಮೆ ಬೇಜಾರು, ಒಮ್ಮೆ ತೀವ್ರ ಪುರುಷಾರ್ಥಿಗಳು, ಮತ್ತೊಮ್ಮೆ ಮಧ್ಯಮ ಪುರುಷಾರ್ಥಿಗಳಾಗುವುದು ಇದು ವಿಶೇಷ ಆತ್ಮರುಗಳ ಲಕ್ಷಣ ಅಲ್ಲ. ಇದು ಸಾಧಾರಣ ಆತ್ಮರುಗಳ ಲಕ್ಷಣವಾಗುತ್ತದೆ. ಈಗ ತಾವೆಲ್ಲರೂ ವಿಶೇಷವಾಗಿ ನ್ಯಾರತನದ ಅಭ್ಯಾಸ ಮಾಡಬೇಕು. ಯಾರು ತಮ್ಮ ಪವರ್ಫುಲ್ ಸ್ಮೃತಿಯಿಂದ
ದುರ್ಬಲ ಆತ್ಮರುಗಳ ಸ್ಥಿತಿಯನ್ನೂ ಸಹ ಪವರ್ಫುಲ್ ಮಾಡುತ್ತಾರೆ. ಕರ್ಮ ಹಾಗೂ ಮಾತಿನಲ್ಲಿ ತಪ್ಪುಗಳಾಗಬಹುದು. ಇದು ಬಾಲ್ಯತನದ ಸ್ಥಿತಿಯಾಗಿದೆ. ನೀವೀಗ ವಾನಪ್ರಸ್ಥಿಗಳ ಪುರುಷಾರ್ಥ ಮಾಡಬೇಕು. ಈಗಲೂ ಸಹ ಒಂದು ವೇಳೆ ಬಾಲ್ಯತನದ ಪುರುಷಾರ್ಥ ಮಾಡುತ್ತಿದ್ದರೆ ನಿಮ್ಮ ಭಾಗ್ಯದ ಲಾಟ್ರಿಯನ್ನು ನೀವು ಕಳೆದುಕೊಳ್ಳುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.